ದೇಶಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಹೀಗಾಗಿ ಕೆಂಪುಕೋಟೆಯ ಮೇಲೆ ಮತ್ತೊಮ್ಮೆ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜ ಮುಗಿಲೆತ್ತರಕ್ಕೆ ಹಾರಾಡಿದೆ. ಹಾಗೆ ಸತತ 13ನೇ ಬಾರಿಗೆ ಕೆಂಪುಕೋಟೆಯ ಮೇಲೆ ನಿಂತು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತಾಡಿದರು. ಆದರೆ ಈ ಬಾರಿ ಅದು ಕೇವಲ ಭಾಷಣ ಮಾತ್ರ ಆಗಿರಲಿಲ್ಲ, ಒಂದು ದೃಢ ಸಂಕಲ್ಪವಾಗಿತ್ತು ಅವರು ಆಡಿರುವಂತಹ ಮಾತುಗಳು. ಏಕೆಂದರೆ ಅವ್ರು ಹೇಳ್ತಾರೆ 2047ರ ವೇಳೆಗೆ ಭಾರತ ಹೇಗಿರುತ್ತೆ ಅಂತ ಒಂದು ಬ್ಲೂ ಪ್ರಿಂಟ್ ಕೂಡ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ವಿಕಸಿತ ಭಾರತಕ್ಕಾಗಿ ಮೋದಿ ಅವರು ಒಂದು ಸಪ್ತಧಾರ ಸೂತ್ರಗಳನ್ನು ಕೂಡ ನೀಡಿದ್ದಾರೆ. ಹಾಗೆ ಇದು ನಿಜ ಆಗಬೇಕು ಅಂತ ಅಂದರೆ, ಈ ಸಂಕಲ್ಪ ಈಡೇರಬೇಕು ಅಂತ ಅಂದರೆ ದೇಶದ ಪ್ರಜೆಗಳು ನಮ್ಮ ಜೊತೆ ನಿಲ್ಲಬೇಕು, ಒಗ್ಗಟ್ಟಾಗಿರಬೇಕು ಅಂತೆಲ್ಲ ಒಂದಷ್ಟು ವಿಚಾರಗಳನ್ನು ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಕೆಂಪುಕೋಟೆಯ ಘರ್ಜನೆ ಯಾವ ರೀತಿ ಇತ್ತು ಅಂತ ಈಗ ಜಿ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ 2047ಕ್ಕೆ ಭಾರತವೇ ನಂಬರ್ 1 ಆಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಮೋದಿ ಅವರು ಕೆಂಪುಕೋಟೆಯ ಮೇಲೆ ನಿಂತು ದೃಢ ಸಂಕಲ್ಪವನ್ನ ಮಾಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಭಾರತ ಮಿಂದೆದ್ದಿದೆ. ಈ ಸಂದರ್ಭದಲ್ಲಿ ಸತತ 13ನೇ ಬಾರಿಗೆ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಮಾಡಿದ್ರು. ಭಾಷಣದಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. 2047ಕ್ಕೆ ಭಾರತವೇ ನಂಬರ್ 1 ಎನ್ನುವಂತಹ ಸಂಕಲ್ಪವನ್ನು ಅವರು ತೊಟ್ಟಿದ್ದಾರೆ. 2047ರಲ್ಲಿ ಸ್ವಾತಂತ್ರ್ಯದ ಶತಮಾನೋತ್ಸವ, ಆಗ 100ನೇ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ, 100ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾವಿರ್ತೀವಿ. ಹೀಗಾಗಿ ಅದನ್ನು ಆಚರಿಸುವಂಥ ಹೊತ್ತಿಗೆ ಭಾರತವನ್ನ ಮುಂಚೂಣಿಯ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಡೆವಲಪಿಂಗ್ ಕಂಟ್ರಿ ಈಗ ನಮ್ಮ ಭಾರತ, ಬಟ್ ಅಷ್ಟರ ಹೊತ್ತಿಗೆ ಆಲ್ರೆಡಿ ಡೆವಲಪ್ಡ್ ಕಂಟ್ರಿ ಎನ್ನುವಂತಹ ಬಿರುದು ನಮ್ಮ ಭಾರತಕ್ಕೆ ಸಿಗುತ್ತೆ. ಆ ಗುರಿಯನ್ನ ನಾವು ತಲುಪಬೇಕು ಅಂತ ಅವರು ತಿಳಿಸಿದ್ರು. ನಮ್ಮ ಸಂಕಲ್ಪ ದೊಡ್ಡದಿದ್ರೆ ಮಾತ್ರ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ಡ್ರೀಮ್ ಬಿಗ್ ಅಂತ ಎಲ್ಲರೂ ಕೂಡ ತಿಳಿಸ್ತಾರೆ. ಅದೇ ರೀತಿ ಇವರು ಕೂಡ ಹೇಳಿದ್ದಾರೆ, ನಮ್ಮ ಸಂಕಲ್ಪ ಅಥವಾ ನಮ್ಮ ಕನಸುಗಳು ದೊಡ್ಡದಿದ್ರೆ ಮಾತ್ರ ನಾವು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಅಂತ ಅವರು ಹೇಳಿದ್ರು. ವಿಶ್ವದ ದೃಷ್ಟಿಯಲ್ಲಿ ಭಾರತದ ಪವರ್ ಅನ್ನ ಹೆಚ್ಚಿಸೋದಕ್ಕೆ ಮತ್ತು ಈ ಮಹತ್ವಾಕಾಂಕ್ಷೆಯ ಗುರಿಯನ್ನು ತಲುಪೋದಕ್ಕೆ 140 ಕೋಟಿ ದೇಶವಾಸಿಗಳು ಒಗ್ಗಟ್ಟಿನಿಂದ ನನಗೆ ಸಾಥ್ ಕೊಡಬೇಕು ಅಂತ ಅವರು ಕರೆಯನ್ನು ನೀಡಿದ್ರು ಪ್ರಧಾನಿ ಮೋದಿ ಅವರು. ಹೀಗಾಗಿ ಭಾರತದ ಈ ದೃಢ ಸಂಕಲ್ಪ ಏನಿದೆ ಜಗತ್ತಿನ ದೃಷ್ಟಿಕೋನವನ್ನೇ ಚೇಂಜ್ ಮಾಡುತ್ತೆ ಅಂತ ಅವರು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2047ರ ವೇಳೆಗೆ ಭಾರತವನ್ನು ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಹಾಗೆ ನಂಬರ್ 1 ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವಂತಹ ಒಂದು ದೃಢ ಸಂಕಲ್ಪವನ್ನು ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಬನ್ನಿ ಕೇಳೋಣ. समय हमारा है, मैं सभी देशवासियों को कहूंगा, समय हमारा है, अवसर हमारा है, संकल्प हमारा है. आइए सपनों को संकल्प बनाए, संकल्प को सामर्थ्य बनाए और सामर्थ्य को सफलता में बदल के रहे. आइए हर कदम को विकास का कदम बनाए, कदम से कदम मिलाए, मन से मन मिलाए, लक्ष्य से जुड़े रहे. एक दीप से जले दीप हजारों, आओ मिलकर विकसित भारत बना. समय हमारा है. 2047ರ ವೇಳೆಗೆ ಭಾರತ ನಂಬರ್ 1 ಆಗಬೇಕು, ಹಾಗೆ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ ಅಂದರೆ ಅದಕ್ಕೆ ಒಂದಷ್ಟು ಸೂತ್ರಗಳನ್ನು ಮೋದಿ ಅವರು ತಿಳಿಸಿದ್ದಾರೆ. ಇದನ್ನು ಸಪ್ತಧಾರ ಸೂತ್ರ ಅಂತ ತಿಳಿಸ್ತೀವಿ. ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಈ 7 ಕ್ಷೇತ್ರಗಳಲ್ಲಿ ಭಾರತ ಅಭಿವೃದ್ಧಿಯನ್ನು ಹೊಂದಬೇಕು. ಆಗ ಮಾತ್ರ ಇದು ಡೆವಲಪ್ಡ್ ಕಂಟ್ರಿಯಾಗಿ ವಿಶ್ವದಲ್ಲಿ ಹೊರಹೊಮ್ಮುತ್ತೆ ಅಂತ ಮೋದಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಇದನ್ನು ನೋಡ್ತಾ ಹೋಗೋಣ. ವಿಕಸಿತ ಭಾರತಕ್ಕಾಗಿ ನರೇಂದ್ರ ಮೋದಿ ಅವರ ಸಪ್ತಧಾರ ಸೂತ್ರ ಇದು. ಹಾಗಾದರೆ ಯಾವೆಲ್ಲ ಕ್ಷೇತ್ರಗಳು ಭಾರತವನ್ನ ಮುಂಚೂಣಿಗೆ ತರೋದಕ್ಕೆ ಹೆಲ್ಪ್ ಮಾಡುತ್ತೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಬೇಕು, ಯಾವೆಲ್ಲ ಕ್ಷೇತ್ರಗಳಿಗೆ ನಾವು ಬಲ ತುಂಬಬೇಕು ಅಂತ ನೋಡ್ತಾ ಹೋಗೋಣ. ಅಭಿವೃದ್ಧಿ ಪಥಕ್ಕೆ 7 ಪ್ರಮುಖ ಕ್ಷೇತ್ರಗಳ ಸಪ್ತಧಾರ ಶಕ್ತಿಯನ್ನ ಮೋದಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಇವತ್ತು ವಿಕಸಿತ ಭಾರತ ಆಗಬೇಕು ಅಂತ ಅಂದರೆ, ಈಗ 80ನೇ ವರ್ಷದ ಸಂಭ್ರಮದಲ್ಲಿದ್ದೀವಿ, 100ನೇ ವರ್ಷ ಕಂಪ್ಲೀಟ್ ಆಗುವಂಥ ಹೊತ್ತಿನಲ್ಲಿ ಭಾರತ ವಿಶ್ವದಲ್ಲಿ ನಂಬರ್ 1 ಆಗಿರಬೇಕು. ಹೀಗಾಗಿ ಉತ್ಪಾದನೆ ಆಗಿರ್ಬೋದು, ಕೃಷಿ, ತಂತ್ರಜ್ಞಾನ ಹಾಗೆ ರಕ್ಷಣಾ ವಲಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗತ್ತೆ ಅಂತ ಮೋದಿ ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತಕ್ಕಾಗಿ ಪ್ರಧಾನಿ ಮೋದಿ ಅವರು ಸಪ್ತಧಾರ ಸೂತ್ರವನ್ನ ಮಂಡಿಸಿದ್ರು. ಭಾರತವನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯೋದಕ್ಕೆ 7 ಪ್ರಮುಖ ಕ್ಷೇತ್ರಗಳಿಗೆ ಶಕ್ತಿಯನ್ನು ತುಂಬೋದಕ್ಕೆ ಅವರು ಕರೆಯನ್ನು ನೀಡಿದ್ದಾರೆ. ಪ್ರಮುಖವಾಗಿ ಉತ್ಪಾದನೆ, ಕೃಷಿ, ತಂತ್ರಜ್ಞಾನ,
ರಕ್ಷಣೆ, ಸಂಪರ್ಕ, ಹಸಿರು ಆರ್ಥಿಕತೆ ಹಾಗೂ ಭಾರತದ ಸಾಂಸ್ಕೃತಿಕ ಶಕ್ತಿಯಾದ ಸಾಫ್ಟ್ ಪವರ್, ಈ 7 ವಲಯಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸೋದು ಮೋದಿ ಅವರ ಒಂದು ವಿಷನ್ ಆಗಿದೆ, ಗುರಿಯಾಗಿದೆ. ಭಾರತ ಕೇವಲ ಬೇರೆ ಬೇರೆ ದೇಶಗಳ ವಸ್ತುಗಳಿಗೆ ಇದು ಮಾರ್ಕೆಟ್ ಆಗಬಾರ್ದು, ಬದಲಿಗೆ ನಾವೇ ವಿಶ್ವದ ಅಂದರೆ ಜಾಗತಿಕ ಮಟ್ಟದಲ್ಲಿ ಪೂರೈಕೆದಾರರಾಗಬೇಕು. ಬೇರೆ ವಸ್ತುಗಳನ್ನು ನಾವಿಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ, ಅದರ ಬದಲಿಗೆ 2047ರ ವೇಳೆಗೆ ನಾವೇ ಆ ವಸ್ತುಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋಷ್ಟು ಸಾಮರ್ಥ್ಯ ನಮಗೆ ಬರಬೇಕು. ಜಾಗತಿಕ ಪೂರೈಕೆದಾರರಾಗಿ ನಾವು ಬೆಳಿಬೇಕು. ಹಾಗೆ ಈ ಮೇಕ್ ಇನ್ ಇಂಡಿಯಾ ಏನಿದೆ, ಮೇಕ್ ಇನ್ ಇಂಡಿಯಾದಿಂದ ಮೇಡ್ ಬೈ ಇಂಡಿಯಾ ಎನ್ನುವಂಥ ಒಂದು ಜಾಗತಿಕ ಬ್ರ್ಯಾಂಡ್ ಆಗಿ ಹೊರಹೊಮ್ಮಬೇಕು ಅಂತ ಉದ್ಯಮಿಗಳಿಗೆ ಹಾಗೂ ಯುವ ಶಕ್ತಿಗೆ ಪ್ರಧಾನಿ ಮೋದಿಯವರು ಕರೆ ನೀಡಿದ್ರು. ಜಗತ್ತಿಗೆ ಅಗತ್ಯ ಇರುವಂಥ ವಸ್ತುಗಳನ್ನು ಸಪ್ಲೈ ಮಾಡುವಂಥ ಒಂದು ನಂಬಿಕಸ್ಥ ಕೇಂದ್ರವಾಗಿ ಭಾರತ ಬೆಳೆಯತ್ತೆ, ನೋಡ್ತಾ ಇರಿ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಆ ದೇಶಗಳಿಗೆ ಮಾರ್ಕೆಟ್ನ ಸೃಷ್ಟಿ ಮಾಡೋದಲ್ಲ, ಆ ದೇಶಗಳಿಗೆ ಲಾಭ ಮಾಡೋದಲ್ಲ, ಬದಲಿಗೆ ನಾವೇ ಜಾಗತಿಕ ಮಟ್ಟದಲ್ಲಿ ಸಪ್ಲೈಯರ್ಸ್ ಆಗಬೇಕು, ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು. ಯಾಕಂದರೆ ಯುದ್ಧ ಅಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಬೇರೆ ಬೇರೆ ದೇಶಗಳ ಡಿಪೆಂಡೆನ್ಸಿ ಯಾವ ರೀತಿ ನಮ್ಮ ಮೇಲೆ ಹೊಡೆತ ಬೀಳುತ್ತೆ ಅನ್ನೋದನ್ನು ನಾವು ಫೇಸ್ ಮಾಡಿದ್ವಿ. ಹಾಗೆ ಒಂದು ದೇಶದ ಕಡೆಗೆ ನಾವು ಸಪೋರ್ಟ್ ಮಾಡೋ ಹಾಗೂ ಇಲ್ಲ, ಅಥವಾ ದೂರ ಹೋಗೋ ಹಾಗೂ ಇಲ್ಲ, ಯಾಕಂದರೆ ಡಿಪೆಂಡೆನ್ಸಿ ಅಷ್ಟಿರುತ್ತೆ. ಇದರ ಬದಲಿಗೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋ ಬದಲು ನಮ್ಮ ದೇಶದಲ್ಲೇ ನಾವು ಈ ಮೇಕ್ ಇನ್ ಇಂಡಿಯಾದಿಂದ ಮೇಡ್ ಬೈ ಇಂಡಿಯಾ ಆಗಿ ಒಂದು ಜಾಗತಿಕ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಮುಂದೆ ಸಾಗಬೇಕು, ಸಾಗ್ತೀವಿ ಅನ್ನುವಂಥ ಒಂದು ವಿಶ್ವಾಸವನ್ನು ಮೋದಿ ಅವರು ಇವತ್ತಿನ ಭಾಷಣದಲ್ಲಿ ವ್ಯಕ್ತಪಡಿಸಿದ್ರು. ಹೀಗಾಗಿ ಇದಕ್ಕೆ ಎಲ್ಲರ ಸಪೋರ್ಟ್ ಬೇಕಾಗಿದೆ. ಈ ಸಪ್ತಧಾರ ಸೂತ್ರಗಳೇನಿದೆ, ಪ್ರಮುಖವಾಗಿ ಉತ್ಪಾದನೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಸಂಪರ್ಕ, ಹಸಿರು ಆರ್ಥಿಕತೆ ಹಾಗೆ ಸಾಫ್ಟ್ ಪವರ್, ಈ 7 ಕ್ಷೇತ್ರಗಳಿಗೆ ಜೀವ ತುಂಬಬೇಕು. ಎಲ್ಲರೂ ಕೂಡ ದೇಶವಾಸಿಗಳು ಬಲ ತುಂಬುವಂಥ ಕೆಲಸ ಮಾಡಬೇಕು ಅಂತ ಮೋದಿಯವರು ಕರೆಯನ್ನು ನೀಡಿದರು. ಹಾಗೆ ಒಂದಷ್ಟು ವಿಚಾರಗಳನ್ನು, ಅವರ ವಿಷನ್ಗಳನ್ನು ಕೂಡ ಅವರು ಮೋದಿಯವರು ಇವತ್ತು ಶೇರ್ ಮಾಡಿಕೊಂಡ್ರು. ಅದನ್ನು ಕೂಡ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. 2047 ಅಂದರೆ ಅಲ್ಲಿಗೆ 100 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ. ಹೀಗಾಗಿ ಆ ಸಂದರ್ಭದಲ್ಲಿ ಭಾರತ ನಂಬರ್ 1 ಆಗಬೇಕು ಅಂತ ಅಂದರೆ ಏನೆಲ್ಲ ಗುರಿಗಳಿದೆ, ಯಾವೆಲ್ಲ ಟಾರ್ಗೆಟ್ಗಳನ್ನು ನಾವು ರೀಚ್ ಮಾಡಬೇಕಾಗತ್ತೆ, ಎಲ್ಲ ವಿಚಾರದ ಬಗ್ಗೆ ಮೋದಿಯವರು ಇವತ್ತು ಮಾತಾಡಿದ್ರು. ಅದನ್ನು ನಾವು ನೋಡ್ತಾ ಹೋಗೋಣ ಮುಂದಿನ ಭಾಗದಲ್ಲಿ. ಭಾರತದ ಹೊಸ ಸಮುದ್ರ ಮಂಥನ ಇದು ಯಾವ ರೀತಿ ಸಾಗುತ್ತೆ, ಎಲ್ಲವೂ ಯಾವ ರೀತಿ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಇಂಧನ ಭದ್ರತೆಯನ್ನು ಫಸ್ಟ್ ಆಫ್ ಆಲ್ ಹೆಚ್ಚಿಸಬೇಕು. ಯಾಕಂದರೆ ನಾವು ನೋಡಿದ್ವಿ ಈ ಯುದ್ಧದಲ್ಲೇ ಯಾವ ರೀತಿ ಆಯಿತು. ಒಂದಿನ ಹಾರ್ಮುಜ್ ಕ್ಲೋಸ್ ಆದರೆ, ಹಡಗುಗಳು ಬರಲಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಕಷ್ಟಪಟ್ವಿ, ಎಲ್ಲವೂ ಕೂಡ ಗೊತ್ತು. ಹೀಗಾಗಿ ಇಂಧನ ಭದ್ರತೆಯನ್ನು ಹೆಚ್ಚಿಸೋದಕ್ಕೆ ಭಾರತ ಹೊಸ ಸಮುದ್ರ ಮಂಥನಕ್ಕೆ ಮುಂದಾಗಿದ್ದು, ಪ್ರಧಾನಿ ಮೋದಿಯವರು ಭಾರತದ ಪ್ರಗತಿಗೆ ಇಂಧನ ಭದ್ರತೆ ಹಾಗೆ ಟೆಕ್ನಾಲಜಿಗಳು ಎಷ್ಟು ಅಗತ್ಯ ಅನ್ನೋದನ್ನ ಇಲ್ಲಿ ಒತ್ತಿ ಹೇಳಿದ್ರು. 2047ರ ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ಸಾಧಿಸೋದಕ್ಕೆ ಹೊಸ ರಿಯಾಕ್ಟರ್ಗಳನ್ನು ಸ್ಥಾಪಿಸಲಾಗ್ತಾ ಇದ್ದು, ಇಂಧನ ಸ್ವಾವಲಂಬನೆ ಹಾಗೂ ಆಳ ಸಮುದ್ರದ ಅನ್ವೇಷಣೆಗಾಗಿ 85,000 ಕೋಟಿ ರೂಪಾಯಿಯನ್ನ ನಿಗದಿಪಡಿಸಿ ಸಮುದ್ರ ಮಂಥನ ಉಪಕ್ರಮವನ್ನು ಘೋಷಣೆ ಮಾಡಲಾಗಿದೆ. ಅಲ್ಲದೆ ಇವತ್ತಿನ ಡಿಜಿಟಲ್ ಯುಗ ಇದು, ಇದಕ್ಕೆ ಬೇಕಾಗಿರುವಂತಹ ಸೆಮಿಕಂಡಕ್ಟರ್ಸ್, ಈ ಸೆಮಿಕಂಡಕ್ಟರ್ ಚಿಪ್ ಉತ್ಪಾದನೆಯಲ್ಲಿ ಭಾರತವನ್ನು ಜಾಗತಿಕ ಹಬ್ ಆಗಿ ರೂಪಿಸಿ ನಾವು ಬೇರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಮುಂದಿನ 8 ವರ್ಷಗಳಲ್ಲಿ 8 ಹೊಸ ಸೆಮಿಕಂಡಕ್ಟರ್ ಸ್ಥಾವರಗಳ ಸ್ಥಾಪನೆ ಸೇರಿದಂತೆ ಒಂದು ಹೆಚ್ಚಿನ ಸಂಖ್ಯೆಯ ಸ್ಥಾವರಗಳು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿವೆ ಅಂತಲೂ ಕೂಡ ಅವರು ಮಾಹಿತಿಯನ್ನು ನೀಡಿದರು. ಯಾಕಂದರೆ ಈ ಸೆಮಿಕಂಡಕ್ಟರ್ಸ್ ಆಗಿರ್ಬೋದು ಅಥವಾ ಈ ಇಂಧನ ಅಂತ ಬಂದರೆ ನಾವು ಹಾರ್ಮುಜ್ ಜಲಸಂಧಿಯ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತ ಗೊತ್ತು. ಅದೇ ರೀತಿ ಸೆಮಿ ಕಂಡಕ್ಟರ್ಸ್ ಅಂತ ಬಂದರೂ ಕೂಡ ನಾವು ಹೆಚ್ಚಾಗಿ ಇಸ್ರೇಲ್ ಮೇಲೆಲ್ಲ ನಾವು ಡಿಪೆಂಡ್ ಆಗಿದ್ದೀವಿ. ಈ AI ಯೂಸ್ ಮಾಡ್ಕೊಂಡು ಮಾಡಿರುವಂಥ ಸಾಫ್ಟ್ವೇರ್ ಟೂಲ್ಸ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು, ಅಥವಾ ಈ ಶಸ್ತ್ರಾಸ್ತ್ರಗಳು ಯುದ್ಧದ ಟೈಮ್ನಲ್ಲಿ ಬೇಕಾಗುವಂಥ ಪ್ರಮುಖ ವೆಪನ್ಸ್ಗಳೆಲ್ಲ ನಮಗೆ ಇಸ್ರೇಲ್ನಿಂದ ಬರುತ್ತೆ ಅಥವಾ ಅಮೇರಿಕಾದಿಂದ ಬರುತ್ತೆ. ಹೀಗಾಗಿ ಯಾವ ದೇಶದ ಮೇಲೂ ಕೂಡ ನಾವು ಡಿಪೆಂಡ್ ಆಗಬಾರ್ದು. ನಮ್ಮ ದೇಶವನ್ನೇ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನಾವು ಮಾಡ್ಕೊಳ್ಬೇಕು. ಸೆಮಿ ಕಂಡಕ್ಟರ್, ಮೈಕ್ರೋಚಿಪ್ಸ್, ಎಲೆಕ್ಟ್ರಾನಿಕ್ಸ್ ರಕ್ಷಣೆ ಅಥವಾ ಎಲೆಕ್ಟ್ರಿಕಲ್ ವಾಹನಗಳ ಉತ್ಪಾದನೆಯಲ್ಲಿ ಭಾರತವನ್ನು ಜಾಗತಿಕ ಹಬ್ ಆಗಿ ಮಾಡಲಾಗ್ತಾ ಇದೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಹಾಗೆ ಮತ್ತೊಂದು ಪ್ರಮುಖ ವಿಚಾರ ಅಂತ ಅಂದರೆ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ಒಂದು ವಿಚಾರ ಸಾಕಷ್ಟು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ.
ಕೆಂಪುಕೋಟೆಯಲ್ಲಿ ನಾರಿ ಶಕ್ತಿ ದರ್ಬಾರ್ ಜೋರಾಗಿತ್ತು. ಯಾವ ರೀತಿ ಅದು ನೋಡ್ತಾ ಹೋಗೋಣ. ಧ್ವಜಾರೋಹಣದಲ್ಲಿ ಪ್ರಧಾನಿಗೆ ನೆರವಾದ್ರು ಕ್ಯಾಪ್ಟನ್ ಸೋನಿಯಾ ಸಿಂಗ್ ಚೌಹಾಣ್. ಯಾವಾಗ ಧ್ವಜಾರೋಹಣ ಎಲ್ಲ ಮುಗೀತೋ ಆಗ ಇಂಟರ್ನೆಟ್ನಲ್ಲಿ ಅತಿ ಹೆಚ್ಚಾಗಿ ಸರ್ಚ್ ಆಗಿರುವಂಥ ವಿಷಯ ಇದೇನೆ. ಯಾರವರು ಅಂತ ಒಂದಷ್ಟು ಜನ ಅವರ ವಿಚಾರವನ್ನು ತಿಳ್ಕೊಂಡ್ರು. ಅವರ ಹೆಸರು ಕ್ಯಾಪ್ಟನ್ ಸೋನಿಯಾ ಸಿಂಗ್ ಚೌಹಾಣ್ ಅಂತ. ಅಂದರೆ ನಾರಿಯರು ಈ ಹಿಂದೆ ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ರು. ಅಲ್ಲಿಂದ ಅವರು ಕಚೇರಿಗೆ ಬರೋದಕ್ಕೆ ಶುರು ಮಾಡಿದ್ರು. ಈಗ ಈ ರೀತಿ ಕೆಂಪುಕೋಟೆಯ ತನಕವೂ ಕೂಡ ಅವರು ಬರ್ತಾ ಇದ್ದಾರೆ. ನಿಜಕ್ಕೂ ಮಹಿಳೆಯರಿಗೆ ಹೆಮ್ಮೆಯ ವಿಚಾರ ಇದು. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೆಂಪುಕೋಟೆಯಲ್ಲಿ ನಾರಿ ಶಕ್ತಿಯ ದರ್ಬಾರ್ ಎದ್ದು ಕಾಣ್ತಾ ಇತ್ತು. ಪ್ರಧಾನಿ ಮೋದಿ ಧ್ವಜಾರೋಹಣವನ್ನ ನೆರವೇರಿಸಬೇಕಾದ್ರೆ ಅವರಿಗೆ ಭಾರತೀಯ ಸೇನೆಯ ಧೀರ ಅಧಿಕಾರಿ ಕ್ಯಾಪ್ಟನ್ ಸೋನಿಯಾ ಸಿಂಗ್ ಚೌಹಾಣ್ ಅವರು ನೆರವಾದ್ರು. ಇದು ಭಾರತೀಯ ಸೇನೆಯ ಶಿಸ್ತು ಮತ್ತು ಮಹಿಳಾ ಶಕ್ತಿಯ ಸಮರ್ಥ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಅಲ್ಲದೆ ಸೇನೆಯಲ್ಲಿ ಮಹಿಳೆಯರ ಪಾತ್ರ ಈಗ ಕೇವಲ ಆಫೀಸ್ಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದನ್ನು ಸಾರಿದೆ. ಗಡಿ ರಕ್ಷಣೆಯಿಂದ ಹಿಡಿದು ಕೆಂಪುಕೋಟೆವರೆಗೆ ದೇಶದ ಹೆಣ್ಮಕ್ಳು, ಪ್ರಮುಖವಾಗಿ ಸಿಯಾಚಿನ್ನಿಂದ ಕೆಂಪುಕೋಟೆವರೆಗೆ ದೇಶದ ಹೆಮ್ಮೆಯನ್ನ ಎತ್ತಿ ಹಿಡಿತಾ ಇದ್ದು, ಈ ಮೂಲಕ ನವಭಾರತದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸಿ ಲಕ್ಷಾಂತರ ಯುವತಿಯರಿಗೆ ಸ್ಫೂರ್ತಿಯಾಗಿದ್ದಾರೆ. ಧ್ವಜಾರೋಹಣದ ಸಮಯದಲ್ಲಿ ಪ್ರಧಾನಿಗಳ ಪಕ್ಕದಲ್ಲಿ ಶಿಸ್ತುಬದ್ಧ ಹಾಗೂ ಗಂಭೀರ ವದನರಾಗಿ ನಿಂತಿದ್ದ ಅವರ ದೃಶ್ಯಗಳು ಯಾವಾಗ ಈ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತೋ ಇಂಟರ್ನೆಟ್ನಲ್ಲಿ ಅವರ ಹೆಸರು ಅತಿ ಹೆಚ್ಚು ಹುಡುಕಲ್ಪಟ್ಟ, ಅಂದರೆ ಈ ಟ್ರೆಂಡಿಂಗ್ ವಿಷಯಗಳಲ್ಲಿ ಒಂದಾಯಿತು. ನೋಡ್ತಾ ಇದ್ದೀರ ನೀವು ಕೂಡ ದೃಶ್ಯದಲ್ಲಿ. ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಯುದ್ಧ ವಲಯಗಳು ಮತ್ತು ಗಡಿ ರಕ್ಷಣೆಯಂತಹ ಒಂದು ಅತ್ಯುನ್ನತ ಜವಾಬ್ದಾರಿಗಳನ್ನು ನೀಡಲಾಗ್ತಾ ಇದೆ ಅನ್ನೋದಕ್ಕೆ ಇವರ ಈ ಪ್ರಾತಿನಿಧ್ಯ ಮತ್ತೊಂದು ಸಾಕ್ಷಿ. ನೋಡಿ, ನೀವು ಕೂಡ ಅದನ್ನು ಗಮನಿಸಬಹುದು ದೃಶ್ಯದಲ್ಲಿ. ಹಾಗೆ ಈ ರಕ್ಷಣಾ ಸಚಿವಾಲಯದ ಅಧಿಕೃತ ಪ್ರಕಟಣೆಯ ನಿಯೋಜನೆಯಂತೆ ಕೆಂಪುಕೋಟೆಯ ಪ್ರಾಕಾರದ ಮೇಲೆ ಪ್ರಧಾನಮಂತ್ರಿಗಳು ತ್ರಿವರ್ಣ ಧ್ವಜವನ್ನು ಹಾರಿಸುವಂತಹ ಪ್ರಮುಖ ಕ್ಷಣದಲ್ಲಿ ಕ್ಯಾಪ್ಟನ್ ಸೋನಿಯಾ ಸಿಂಗ್ ಚೌಹಾಣ್ ಅವರು ನೇರವಾಗಿ ಜೊತೆಯಲ್ಲಿದ್ದು ನೆರವೇರಿಸಿಕೊಟ್ರು. ಧ್ವಜಾರೋಹಣದ ಈ ಕ್ಷಣ ಭಾರತೀಯ ಸೇನೆಯ 1721 ಫೀಲ್ಡ್ ಬ್ಯಾಟರಿಯ ಧೀರ ಗನ್ನರ್ಗಳು ದೇಶೀಯವಾಗಿ ತಯಾರಿಸಿರುವಂತಹ 105 mm ಲೈಟ್ ಫೀಲ್ಡ್ ಗನ್ಗಳ ಮೂಲಕ ನೀಡಿರುವಂತಹ ಒಂದು ಭವ್ಯ 21 ಗನ್ ಸೆಲ್ಯೂಟ್ನೊಂದಿಗೆ ಸಂಪೂರ್ಣವಾಗಿ ಸಿಂಕ್ರೊನೈಸ್ ಕೂಡ ಆಗಿತ್ತು. ಇದಾದ ಮೇಲೆ ಎಲ್ಲ ಕಡೆ ಇದೇನೇ ಚರ್ಚೆಯ ವಿಷಯವಾಗಿತ್ತು. ಯಾರವರು ಅಂತ ಅವರ ಹೆಸರನ್ನು ಅತಿ ಹೆಚ್ಚಾಗಿ ಇಂಟರ್ನೆಟ್ನಲ್ಲಿ ಹುಡುಕಿದ್ದಾರೆ. ಸದ್ಯ ಈಗ ಆ ವಿಚಾರನೇ ಟ್ರೆಂಡಿಂಗ್ನಲ್ಲಿದೆ. ಒಟ್ಟಾರೆಯಾಗಿ ಟ್ರೆಂಡ್ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ಮಹಿಳೆಯರಿಗೆ ನಿಜಕ್ಕೂ ಸಿಕ್ಕಂತಹ ಅತಿ ದೊಡ್ಡ ಗೌರವ ಇದು, ಹಾಗೆ ಅತಿ ದೊಡ್ಡ ಸ್ಫೂರ್ತಿ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಮೋದಿ ಅವರು ಕೆಂಪುಕೋಟೆಯ ಮೇಲೆ ನಿಂತು ಭಾಷಣವನ್ನು ಮಾಡ್ತಾ ಇದ್ರೆ ನಮ್ಮ ಶತ್ರು ರಾಷ್ಟ್ರಗಳಲ್ಲಿ ನಡುಕ ಶುರುವಾಗಿದೆ. ಏಕೆಂದರೆ ಅವರು ಆತ್ಮನಿರ್ಭರ ಭಾರತದ ಬಗ್ಗೆ ತಿಳಿಸಿದ್ರು, ಹಾಗೆ 2047ರ ವಿಷನ್ ಬಗ್ಗೆ ತಿಳಿಸಿದ್ರು. ಹಾಗೆ ನಾವು ಯಾವ ರೀತಿ ಇಂಡಿಪೆಂಡೆಂಟ್ ಆಗ್ತೀವಿ, ಬೇರೆ ದೇಶಗಳ ಮೇಲಿನ ಡಿಪೆಂಡೆನ್ಸಿ ಯಾವ ರೀತಿ ಕಡಿಮೆ ಆಗುತ್ತೆ, ಎಲ್ಲವನ್ನು ಕೂಡ ಅವರು ಇವತ್ತು ತಿಳಿಸ್ಕೊಟ್ರು, ಘರ್ಜಿಸಿದ್ರು. ಇದು ಶತ್ರು ರಾಷ್ಟ್ರಗಳಿಗೆ ನಡುಕವನ್ನು ಶುರು ಮಾಡಿದೆ. ಆತ್ಮನಿರ್ಭರ ರಕ್ಷಣೆ ಶತ್ರು ರಾಷ್ಟ್ರಗಳಿಗೆ ನಡುಕ. ರಕ್ಷಣಾ ವಲಯದಲ್ಲಿ ವಿದೇಶಿ ಅವಲಂಬನೆಯನ್ನು ತಗ್ಸೋದಕ್ಕೆ ಮೋದಿ ಅವರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಈಗ ವೆಪನ್ಸ್ ಬೇಕು, ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳು ಬೇಕು ಅಂತ ಅಂದರೆ ಪ್ರಮುಖವಾಗಿ ಇಸ್ರೇಲ್ ಕಡೆಯಿಂದ ಸಪ್ಲೈ ಆಗುತ್ತೆ, ಅಮೆರಿಕ ಕಡೆಯಿಂದ ಸಪ್ಲೈ ಆಗುತ್ತೆ. ಈ ರೀತಿ ನಾವು ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿ, ರಷ್ಯಾ ಕಡೆಯಿಂದ ಸಪ್ಲೈ ಆಗುತ್ತೆ ಈ ರೀತಿ. ಹೀಗಾಗಿ ರಕ್ಷಣಾ ವಲಯದಲ್ಲಿ ವಿದೇಶಿ ಅವಲಂಬನೆಯನ್ನು ತಗ್ಸೋದಕ್ಕೆ ಪ್ರಧಾನಿ ಮೋದಿಯವರು ಮಾಸ್ಟರ್ ಪ್ಲಾನ್ ರೂಪಿಸಿದ್ದು ಭಾರತ ಆತ್ಮನಿರ್ಭರವಾಗುವತ್ತ ವೇಗವಾಗಿ ಸಾಗ್ತಾ ಇದೆ ಅಂತ ಕೆಂಪುಕೋಟೆಯ ಭಾಷಣದಲ್ಲಿ ಅವರು ಪ್ರತಿಪಾದಿಸಿದ್ದಾರೆ. ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಪರ್ಚೇಸ್ ಮಾಡೋ ಬದಲು ಭಾರತೀಯ ಸೇನೆಗೆ ಬೇಕಾದ ಎಲ್ಲ ವೆಪನ್ಸ್ಗಳನ್ನು, ಶಸ್ತ್ರಾಸ್ತ್ರಗಳನ್ನು ಭಾರತದಲ್ಲೇ ಉತ್ಪಾದಿಸಿ ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಭಾರತದ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಗುರಿಯನ್ನು ದೇಶದ ಮುಂದಿಡಲಾಗಿದೆ. 40ಕ್ಕೂ ಹೆಚ್ಚು ರಾಷ್ಟ್ರಗಳೊಂದಿಗೆ ಮಾಡಿಕೊಂಡಿರುವಂತಹ ಈ ಒಂದು ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ ವ್ಯಾಪಾರ ವಿಸ್ತರಣೆ ಮಾಡಿ ಆರ್ಥಿಕತೆಗೆ ಬಲವನ್ನು ನೀಡಲಾಗ್ತಾ ಇದ್ದು, ಒಂದು ರಾಷ್ಟ್ರ ಶ್ರೇಷ್ಠವಾಗೋದು ತನ್ನ ಸ್ವಂತ ಬಲದ ಮೇಲಿದ್ದಾಗ ಮಾತ್ರ ಅಂತ ಮೋದಿಯವರು ತಿಳಿಸಿದ್ದಾರೆ. ಯಾಕಂದರೆ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದಾಗ ಅವ್ರು ಹೇಳ್ದಾಗ ಕೇಳಬೇಕಾಗತ್ತೆ. ಅವ್ರು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರೂ ನಮಗೆ ಜಾಗತಿಕವಾಗಿ ಅದನ್ನು ಅಪೋಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಒಂದು ರೀತಿ ತ್ರಿಶಂಕು ಸ್ಥಿತಿಯಲ್ಲಿ ಬದುಕಬೇಕಾಗುತ್ತೆ, ಯಾಕಂದರೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹೀಗಾಗಿ ಒಂದು ರಾಷ್ಟ್ರ ಶ್ರೇಷ್ಠ ಆಗಬೇಕು ಅಂತ ಅಂದರೆ ತನ್ನ ಸ್ವಂತ ಬಲದ ಮೇಲಿದ್ದಾಗ ಮಾತ್ರ ಅಂತ ಅವ್ರು ಹೇಳಿದ್ದಾರೆ. ಹೀಗಾಗಿ ಸಣ್ಣ ಕನಸುಗಳನ್ನು ಬಿಟ್ಟು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣೋಣ ಅಂತೆಲ್ಲ ಒಂದಷ್ಟು ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಡೆದಂತಹ ಭಾಷಣ
ಕೇವಲ ಒಂದು ರಿಪೋರ್ಟ್ ಕಾರ್ಡ್ ಮಾತ್ರ ಆಗಿರಲಿಲ್ಲ. ಬಟ್ ಮುಂದೆ 2047ರ ವೇಳೆಗೆ ನಮ್ಮ ಭಾರತ ಯಾವ ರೀತಿ ಇರುತ್ತೆ, ಯಾವ ರೀತಿ ಡೆವಲಪ್ಡ್ ಕಂಟ್ರಿ ಆಗಿರುತ್ತೆ, ಏನೆಲ್ಲ ವಿಷನ್ಸ್ ಇದೆ, ಅದಕ್ಕೆ ಯಾವ ರೀತಿ ಸಹಕಾರ ಮಾಡಬೇಕು ದೇಶವಾಸಿಗಳು, ಎಲ್ಲವನ್ನೂ ಕೂಡ ಅವರು ತಿಳಿಸಿದ್ರು.